ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನೋಡಿ ಇಲ್ಲಿ ಸ್ಲೀವ್ಸನ್ನು ಜಾಯಿನ್ ಮಾಡಿದ್ದೀವಲ್ವ. ಇಲ್ಲಿ ಸ್ಲೀವ್ಸ್ ಕೆಳಗಡೆ ಅಂಡರ್ ಆರ್ಮ್ಸ್ ಏನು ಬರುತ್ತಲ್ವ, ಅಲ್ಲಿ ಫ್ರಂಟು ಮತ್ತು ಗ್ಯಾಪ್ ಎರಡರ ಮಧ್ಯದಲ್ಲೂ ಗ್ಯಾಪ್ ಇದೆ ನೋಡಿ. ಅಂದರೆ ಎರಡೂ ಸ್ಟ್ರೈಟ್ ಆಗಿಲ್ಲ, ಒಂದು ಮೇಲೆ ಇದೆ, ಒಂದು ಕೆಳಗಡೆ ಇದೆ. ಎರಡೂ ಕಡೆ ಸ್ಲೀವ್ಸಲ್ಲೂ ಸಹ ಇದೇ ರೀತಿ ಪ್ರಾಬ್ಲಮ್ ಇದೆ. ಒಂದು ಮೇಲ್ಗಡೆ ಇದೆ, ಒಂದು ಕೆಳಗಡೆ ಇದೆ. ನಮ್ಗೆ ಈ ರೀತಿ ಪ್ರಾಬ್ಲಮ್ ಬರಬಾರ್ದು. ಎರಡೂ ಸಹ ಈಕ್ವಲ್ ಆಗಿ ಬರಬೇಕು. ಅಂಡರ್ ಆರ್ಮ್ಸ್ ಕೆಳಗಡೆ ಈಕ್ವಲ್ ಆಗಿ ಬರಬೇಕು. ಈ ರೀತಿ ಗ್ಯಾಪ್ ಬರದೇ ಇರೋಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಸಲ ವೀಡಿಯೋನ ನೀಟಾಗಿ ನೋಡಿ, ಅದಾದಮೇಲೆ ನೀವು ಕೂಡ ಬ್ಲೌಸಲ್ಲಿ ಏನಾದರೂ ಅಂಡರ್ ಆರ್ಮ್ಸ್ ಕೆಳಗಡೆ ಸ್ಲೀವ್ಸ್ ಜಾಯಿನ್ ಮಾಡ್ತೀವಲ್ಲ, ಅಲ್ಲಿ ಗ್ಯಾಪ್ ಏನಾದರೂ ಬಂದಿದ್ದರೆ ನೀವು ಕೂಡ ಅದನ್ನು ಕರೆಕ್ಷನ್ಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ನಂದು ಬ್ಲೌಸ್ ಎಲ್ಲ ಸ್ಟಿಚ್ ಆಗಿ ಎಲ್ಲ ಪೂರ್ತಿ ರೆಡಿಯಾಗಿದೆ. ಫೈನಲ್ ಫಿನಿಶಿಂಗಿಗೂ ಕೂಡ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ನೋಡ್ಕೋಬೇಕು. ಇಲ್ಲಿ ನೋಡಿ, ನೀಟಾಗಿ ಈ ರೀತಿ ಹಿಡ್ಕೊಂಡು ಇಲ್ಲಿ ನೋಡಿ, ನಾನು ಫ್ರಂಟು ಮತ್ತು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಲ್ವ, ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಅಟ್ಯಾಚ್ ಮಾಡ್ಕೊಂಡಿರೋದು ನೋಡ್ತಾ ಇರ್ಬೋದು. ಎರಡೂ ಸಹ ಈಕ್ವಲ್ ಆಗೇ ಬಂದಿದೆ. ಒಂದು ಮೇಲೆ ಆಗಲಿ ಒಂದು ಕೆಳಗೆ ಆಗಲಿ ಬಂದಿಲ್ಲ. ಇಲ್ಲಿ ನಿಮ್ಗೆ ಏನಾದರೂ ವೇರಿಯೇಷನ್ಸ್ ಬರ್ತಾ ಇದೆ ಅಂದರೆ ನೀವೇನು ಮಾಡಬೇಕು ಅಂದರೆ, ಯಾವ ಕಡೆ ಜಾಸ್ತಿ ಉದ್ದ ಬರ್ತಿದೆಯಲ್ವ, ಅಲ್ಲಿ ಈ ಪಾಯಿಂಟ್ ಏನಿದೆಯಲ್ವ, ನಮ್ಮದು ಹೊಲಿಗೆ ನೋಡಿ ಇಲ್ಲಿದೆ. ಈ ಹೊಲಿಗೆಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಅಂದರೆ ಇಲ್ಲಿ ನಾನು ಸ್ಟಿಚ್ ಹಾಕಲ್ಲ, ಯಾಕೆಂದರೆ ನಂದು ಕರೆಕ್ಟಾಗಿದೆ. ಇಲ್ಲಿ ನಾನು ಸ್ಟಿಚ್ ಮಾಡಿರೋ ಬ್ಲೌಸು ಕರೆಕ್ಟಾಗಿರೋದ್ರಿಂದ ನಾನು ಯಾವುದೇ ರೀತಿ ಸ್ಟಿಚ್ ಹಾಕಲ್ಲ. ನಿಮಗೇನಾದರೂ ಯಾವ ಕಡೆ ಜಾಸ್ತಿ ಇದೆಯಲ್ವ, ಅದನ್ನು ಸ್ವಲ್ಪ ಜಾಸ್ತಿ ಸ್ಟಿಚ್ ಹಾಕ್ಕೊಂಡು ಒಂದು ಕಾಲು ಇಂಚಷ್ಟು ಅನ್ನೋದಕ್ಕಿಂತ ನಿಮ್ಗೆ ಎಷ್ಟು ಗ್ಯಾಪ್ ಇರುತ್ತಲ್ವ ಅಷ್ಟನ್ನು ಸ್ಟಿಚ್ ಹಾಕ್ಕೊಂಡು ಇದನ್ನು ಸರಿ ಮಾಡಿಕೊಂಡು, ಅದಾದಮೇಲೆ ಇವೆರಡೂ ಕೂಡ ಒಂದೇ ಸಮಕ್ಕೆ ಬರೋ ಹಾಗೆ ಇಟ್ಕೊಂಡು ನೀವು ಸ್ಟಿಚ್ಚಿಂಗನ್ನು ಮಾಡ್ಕೋಬೇಕಾಗುತ್ತೆ. ಓಕೆನಾ? ಅಥವಾ ಫ್ರಂಟು ಬ್ಯಾಕಲ್ಲಿ ಏನಾದರೂ ವೇರಿಯೇಷನ್ಸ್ ಇತ್ತು ಅಂದರೆ, ಈಗ ನೋಡಿ ನಾನಿಲ್ಲಿ ಈ ರೀತಿ ಇಟ್ಕೊಂಡಾಗ ಎಲ್ಲ ಕೂಡ ಫ್ರಂಟು ಮತ್ತು ಬ್ಯಾಕೆಲ್ಲ ಕೂಡ ಒಂದೇ ಸಮ ಬರ್ತಿದೆ. ಫ್ರಂಟು ಬ್ಯಾಕಲ್ಲಿ ಏನಾದರೂ ಈ ರೀತಿ ಮೇಲೆ ಕೆಳಗೆ ಬರ್ತಿದೆ ಅಂದರೆ ಈ ಟಕ್ಸನ್ನು ಜಾಸ್ತಿ ಫ್ರಂಟ್ ಉದ್ದ ಇದ್ದರೆ ಈ ಟಕ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ. ಫ್ರಂಟ್ ಏನಾದರೂ ಬ್ಯಾಕಿಗಿಂತ ಕಡಿಮೆ ಬರ್ತಿದ್ರೆ ಈ ಟಕ್ಸನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಓಕೆನಾ? ನಂದು ಇಲ್ಲಿ ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಬರ್ತಿದೆ, ಅದಕ್ಕೋಸ್ಕರ ನಾನೇನು ವೇರಿಯೇಷನ್ಸ್ ಮಾಡ್ಕೊತಾ ಇಲ್ಲ. ನೋಡಿ, ಇಲ್ಲಿಂದ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ, ರಫ್ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ. ರಫ್ ಸ್ಟಿಚ್ಚನ್ನು ಮಾಡಿಕೊಂಡು ಈ ರೀತಿ ನೀವು ಮೇಲ್ಗಡೆಯಿಂದ ಕೆಳಗಡೆಗೆ ಬೇಕಾದರೂ ಸ್ಟಿಚ್ ಮಾಡಿ, ಅಥವಾ ಕೆಳಗಡೆಯಿಂದ ಮೇಲ್ಗಡೆ ಬೇಕಾದ್ರೂ ಸ್ಟಿಚ್ ಮಾಡಿ. ನಿಮ್ಗೆ ಯಾವ ರೀತಿ ಈಸಿ ಇರುತ್ತೋ ಆ ರೀತಿ ಸ್ಟಿಚ್ ಮಾಡಿ. ನೋಡಿ, ಇಲ್ಲಿ ನಾನು ಏನು ಮಾರ್ಕ್ ಇದೆಯಲ್ಲ, ಎರಡೂ ಕೂಡ ಒಂದೇ ಸಮದಲ್ಲಿದೆ, ಒಂದೇ ರೀತಿ ಇದೆ, ಯಾವುದೂ ಹೆಚ್ಚು ಕಡಿಮೆ ಇಲ್ಲ. ಹಾಗಾಗಿ ನಾನು ಈ ರೀತಿ ಇಟ್ಕೊಂಡು ಈ ರೀತಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ಚೆಕ್ ಮಾಡ್ಕೊಂಬಿಟ್ಟು ನೀಟಾಗಿ ನೋಡಿ, ಇನ್ನೊಂದು ಸಲ ತೋರಿಸ್ತೀನಿ. ಈ ರೀತಿ ಎರಡೂ ಕೂಡ ಒಂದೇ ಸಮ ಇರಬೇಕು. ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಫ್ರಂಟು ಮತ್ತು ಬ್ಯಾಕ್ದು, ಅದ್ರ ಪ್ರಕಾರ ನೀವು ಸ್ಟಿಚ್ಚಿಂಗನ್ನು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನನಗೆ ಯಾವುದೇ ರೀತಿ ವೇರಿಯೇಷನ್ಸ್ ಬರ್ತಾಯಿಲ್ಲ, ಎರಡೂ ಸಹ ಒಂದೇ ಸಮ ಇದೆ. ಹಾಗಾಗಿ ನಾನು ರಫ್ ಸ್ಟಿಚ್ಚನ್ನು ಮಾಡಿ ತೆಗಿತೀನಿ. ಇನ್ನೊಂದು ಸೈಡಲ್ಲೂ ಸಹ ಇದೇ ರೀತಿ ಮಾರ್ಕನ್ನು ಮಾಡ್ಕೋಬೇಕು ನಾವು. ಇಲ್ಲಿ ನನಗೆ ನೋಡ್ಕೊಳ್ಳಿ ಸ್ಲೀವ್ಸ್ ಎಷ್ಟಿದೆ ಅಂತ ಇನ್ನೊಂದು ಸಲ ನಾನು ನಿಮ್ಗೆ ತೋರಿಸ್ತೀನಿ. 4.25 ಇಂಚಿದೆ. ಇಲ್ಲಿ ನಾನು 4.25 ಇಂಚಿಗೆ ಮಾರ್ಕನ್ನು ಮಾಡ್ಕೊತೀನಿ. ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಚೆಸ್ಟ್ ಮೆಷರ್ಮೆಂಟು ಇನ್ನೊಂದು ಸಲ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ತೋರಿಸ್ತೀನಿ. ಚೆಸ್ಟ್ ಮೆಷರ್ಮೆಂಟನ್ನು 8.5 ಇಂಚಿಗೆ ತೊಗೊಂಡಿದ್ದೀನಿ ನಾನು. ಓಕೆನಾ? ಇಲ್ಲೂ ಅಷ್ಟೇ 8.5 ಇಂಚಿಗೆ ಮಾರ್ಕನ್ನು ಹಾಕ್ಕೋಬೇಕು ನಾವು. ನೋಡಿ, ಇಲ್ಲಿದೆ ಫ್ರಂಟು, ಇಲ್ಲಿ 8.5 ಇಂಚಿಗೆ ಎಲ್ಲಿಗೆ ಬರುತ್ತಲ್ವ ಅಲ್ಲಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಈ ರೀತಿ ಇಲ್ಲಿ ನೋಡಿ, ನಮಗೆ ಇಲ್ಲಿ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು, ಹೊಸ್ದಾಗಿ ಯಾರಾದರೂ ಮಾಡ್ತಾಯಿದ್ರೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ನಿಮಗೇನು ಹೊಸ್ದಾಗಿ ಮಾಡಿಲ್ಲ ಅಂತಂದರೆ ಲೈನ್ ಏನು ಹಾಕ್ಕೋಬೇಡಿ, ನಾರ್ಮಲಾಗಿ ನೀವು ಸ್ಟಿಚ್ ಮಾಡ್ತಾ ಬನ್ನಿ. ಇವಾಗ ಇಲ್ಲಿ ರಫ್ ಹೊಡಿತೀವಿ. ರಫ್ ಸ್ಟಿಚ್ಚನ್ನು ಮಾಡಿ ಆದಮೇಲೆ ಮುಂಪಿನ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ನಾನು ಜಸ್ಟ್ ನಿಮಗೆ ತೋರ್ಸೋಕ್ಕೆ ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನನಗೆ ಫ್ರಂಟು ಮತ್ತು ಬ್ಯಾಕು ಎರಡೂ ಸಹ ಇಲ್ಲೂ ಅಷ್ಟೇ ನೋಡಿ
ಮಾರ್ಕ್ ಮಾಡಿ ತೋರಿಸ್ತೀನಿ ನಾನು. ಎರಡು ಲೈನು ಸಹ ಒಂದೇ ಸಮ ಇದೆ. ಈ ರೀತಿ ಇಟ್ಕೋಬೇಕು ನೀವು, ಓಕೆನಾ. ಅದು ನೀಟಾಗಿ ಈ ರೀತಿ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ತಾ ಬನ್ನಿ. ಇಲ್ಲೂ ಅಷ್ಟೇ ನೋಡಿ, ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಎರಡು ಮಾರ್ಕು ಸಹ ಒಟ್ಟಿಗೆ ಇದೆ. ಇವಾಗ ನಾನು ಸ್ಟಿಚ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಇವಾಗ ನಾನು ಅಳತೆ ಬ್ಲೌಸ್ ಏನಿದೆಯಲ್ಲ, ಅಳತೆ ಬ್ಲೌಸನ್ನು ಒಂದು ಸಲ ಇಟ್ಕೊಂಡು ಚೆಕ್ ಮಾಡ್ಕೊಳ್ತೀನಿ. ನೋಡಿ, ನಾವೇನು ಅಳತೆ ಬ್ಲೌಸ್ ಇದೆ ಅಲ್ಲ, ಅಳತೆ ಬ್ಲೌಸು ಮತ್ತು ನಾನು ಸ್ಟಿಚ್ ಮಾಡಿರೋ ಬ್ಲೌಸು ಎರಡೂ ಸಹ ಒಂದೇ ಸಮ ಇದೆ, ಓಕೆನಾ. ಇವಾಗ ನಾವಿಲ್ಲಿ ಸ್ಲೀವ್ಸ್ ಕೆಳಗಡೆ ಅಪ್ ಆ್ಯಂಡ್ ಡೌನ್ ಬಂದಿದೆಯಾ ಅಂತ ಚೆಕ್ ಮಾಡೋಣ. ನೋಡಿ, ಇಲ್ಲೂ ಅಷ್ಟೇ ಎರಡೂ ಸಹ ಒಂದೇ ಸಮ ಬಂದಿದೆ. ಇಲ್ಲಿ ಚೆಕ್ ಮಾಡೋಣ, ನೋಡ್ತಾ ಇರ್ಬೋದು. ಎರಡೂ ಸಹ ಒಂದೇ ಸಮವಾಗಿ ಬರಬೇಕು ನಮಗೆ, ಒಂದು ಮೇಲೆ ಒಂದು ಕೆಳಗೆ ಬರಬಾರ್ದು. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ನಿಮ್ಗೆ ಇನ್ನೊಂದು ಸಲ ಡಿಫ್ರೆನ್ಸನ್ನು ತೋರಿಸ್ತೀನಿ ನೋಡಿ. ಮೆಷರ್ಮೆಂಟ್ ಬ್ಲೌಸಲ್ಲಿ ಮತ್ತು ರೆಡಿ ಬ್ಲೌಸಲ್ಲಿ, ಇದು ಮೆಷರ್ಮೆಂಟ್ ಬ್ಲೌಸಲ್ಲಿ ಮೇಲೆ ಮತ್ತು ಕೆಳಗಡೆ ಇದೆ. ಆದರೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ಟಿಚ್ ಮಾಡಿರೋ ಬ್ಲೌಸಲ್ಲಿ ಎರಡೂ ಕೂಡ ಒಂದೇ ಸಮ ಇದೆ. ನೀವು ಈ ರೀತಿಯಾಗಿ ಅಪ್ ಆ್ಯಂಡ್ ಡೌನ್ ಬರದೇ ಇರೋ ಥರ ಸ್ಟಿಚ್ ಮಾಡಬೇಕು, ಓಕೆನಾ. ಇದ್ರ ಬಗ್ಗೆ ಕೆಲವೊಬ್ಬರು ಡೌಟ್ ಕೇಳ್ತಾಯಿದ್ರಿ, ನಮಗೆ ಸ್ಲೀವ್ಸ್ ಕೆಳಗಡೆ ಅಪ್ ಆ್ಯಂಡ್ ಡೌನ್ ಬರುತ್ತೆ ಅಂತೇಳಿ. ಅವರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಯಾರಿಗೆಲ್ಲ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಅಂತ, ಅದನ್ನು ಯಾವ ರೀತಿ ಕರೆಕ್ಷನ್ ಮಾಡ್ಕೋಬೇಕು ಅಂತೆಲ್ಲ ಸಹ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ನೋಡಿ ಕರೆಕ್ಷನನ್ನು ಮಾಡ್ಕೊಳ್ಳಿ, ಓಕೆನಾ. ಥ್ಯಾಂಕ್ ಯು.